ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೀವು ತಮ್ಮನೇಲಿ ನೋಡಿದ್ಮೇಲೆ ಗೊತ್ತಾಗಿರ್ಬೇಕು ಎದ್ರ ರಿವ್ಯೂ ಐತೆ ಅಂತಂದು ಹೇಳಿ. ಎಲ್ಲ ರೈಡರ್ಸರಿಗೂ ಮೇನ್ ಸೇಫ್ಟಿ ಥಿಂಗ್ ಏನಂತಂದ್ರೆ ಹೆಲ್ಮೆಟ್. ಇದಕ್ಕಂದ್ರೆ ನಾವು ರೈಡಿಂಗ್ ಮಾಡ್ಬೇಕಾರೆ ಫಾರ್ ನಾವು ನೆಗೆಟಿವ್ ಸೈಡೇ ಥಿಂಕ್ ಮಾಡಿದ್ರು ಇದಕ್ಕೆ ಆಕ್ಸಿಡೆಂಟ್ ಆಯಿತು ಏನಾಯ್ತಂದ್ರೆ ಮೇನ್ ನಮ್ದು ಹೆಡ್ ಸೇಫ್ ಇರ್ಬೇಕು. ಇದಕ್ಕಂದ್ರೆ ನಾವು ಜಾಕೆಟ್ ಹಾಕೊಂಡಾಗ ನಮ್ದು ಇಲ್ಲೆಲ್ಲ ಗಾರ್ಡ್ ಇಂತ್ರ ಈ ಕಡೆ ಎಲ್ಲ ಪ್ಯಾಡಿಂಗಿಂದ ಫುಲ್ ಸೇಫ್ಟಿ ಇರ್ತೈತಿ. ಸೊ ಹೆಲ್ಮೆಟ್ ಮೇನ್ ಬೇಕು. ನಾನು ಅದಕ್ಕೆ ನನ್ನ ಕಡೆ ಹೆಲ್ಮೆಟ್ ಇದ್ದಿದ್ದಿಲ್ಲ, ನಾ ಬೇರೆದವ್ರದ್ದು ಯೂಸ್ ಮಾಡ್ತಿದ್ದೆ. ಅದಕ್ಕೆ ತೊಗೊಂಡು ಮೊನ್ನೆ ಸೇಲ್ ಬಿಟ್ಟಿದ್ದಿಲ್ಲ, ತೊಗೋಬೇಕಂತಂದು ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡೆ. ನೋಡೋಣ ಬರೋದು ಚಿಲ್ಲೈತಿ. ಇದ್ರ ಬ್ರ್ಯಾಂಡಿಂಗ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ತೈತಿ ಯಾವ ಹೆಲ್ಮೆಟ್ ನಾನು ರಿವ್ಯೂ ಮಾಡಕತ್ತೇನೆ ಅಂತಂದು ಹೇಳಿ. ಬಟ್ ಎಕ್ಸಾರ್ದಾಗ ಭಾಳ ಹೆಲ್ಮೆಟ್ ಅದಾವೆ. ಅದರ ಪರ್ಟಿಕ್ಯುಲರಾಗಿ ನಾ ಯಾವ್ದು ತೊಗೊಂಡೇನಿ ಅಂತಂದು ಹೇಳ್ತೇನೆ. ಒಂದೇ Beast. ಮೇನ್ ಬರೋದು ಇರೋ ಹೆಲ್ಮೆಟ್, ಸರ್ ಹೆಲ್ಮೆಟ್ ಬಾಕ್ಸ್ ಸೈಡಿಗೆ ಇಡೋಣ ಅಂತ. ಜೊತೆ ಫಸ್ಟ್ ಬರೋದ ನಮ್ಮ ಹೆಲ್ಮೆಟ್ ಜೊತೆ ಒಂದು ಬ್ಯಾಗ್ ಕೊಡ್ತಾರೆ, ಸ್ಮಾಲ್ ಬ್ಯಾಗ್. ಇನ್ನು ಬೀಸ್ಟ್ ಇದು ವೆನಮಸ್ ಕ್ಯಾರೆಕ್ಟರ್. ಇಲ್ಲೇ ನೋಡ್ಬೋದು, ಇಲ್ಲೇ ಈ ವೆನಮಸ್ ಕ್ಯಾರೆಕ್ಟರ್ ಇದೈತಿ. ಮತ್ತು ಒಳ್ಳಿದೆ ಡಾಟ್ ಸರ್ಟಿಫೈಡ್ ಮತ್ತು ISI ಸರ್ಟಿಫೈಡ್ ಐತಿ. ISI ಸರ್ಟಿಫೈಡ್ ಐತಿ. ಇಲ್ಲಿ ನೋಡ್ಬೋದು ಇದರದ್ದು ವೇಟ್ ಬಂದ ಎಷ್ಟು 1600 ಗ್ರಾಮ್ ಐತಿ. ಇದು ವೆನಮಸ್ ಕ್ಯಾರೆಕ್ಟರ್ ನೋಡ್ರಿ, ಫುಲ್ ಎಲ್ಲ ವೆನಮಸ್ ಟೈಪ್ ಐತಿ. ಇದರದ್ದು ಒಂದು ಕ್ಲಿಪ್ ಹಾಕ್ತೀನಿ, ಸಿನಿಮ್ಯಾಟಿಕ್ ಕ್ಲಿಪ್ ನೋಡ್ಕೊಂಡ್ಬರ್ರಿ. ಇದು ಬ್ಯಾಗಲ್ಲಿ ಇದನ್ನು ನೋಡಿದ್ರೆ ಕ್ವಾಲಿಟಿನೂ ಅಷ್ಟೇನು ಸರಿ ಇಲ್ಲ ಅಂತಿಲ್ಲ, ಚಲೋ ಐತಿ ಕ್ಯಾರೆಕ್ಟ್ರು. ಅಂದ್ರೆ ನೋಡಿ ಆಪರೇನು ಅಷ್ಟಿಲ್ಲ, ಇದು ಬ್ಯಾಗಿನ ಕ್ವಾಲಿಟಿ ಚಲೋನೇ ಐತಿ ಆ್ಯಸ್ ಕಂಪೇರ್ಡ್ ಟು ಸ್ಟಾಟ್ಸ್ ಮತ್ತು ಅವೆ. ಅದಕ್ಕಂದ್ರೆ ನಮ್ಮ ಕ್ವಾಲಿಟಿ ಕಂಪೇರ್ ಮಾಡಿದ್ರೆ. ಮತ್ತು ಬಾಕ್ಸ್ ಒಳಗೆ ಇದು ಸ್ಪಾಯ್ಲರ್ ಐತಲ್ಲ, ಇದು ಸ್ಪಾಯ್ಲರ್ ನೀವು ನೋಡತ್ತಿಲ್ಲ, ಇದ್ರ ಮೊದಲು ಹಾಕಿರಂಗಿಲ್ಲ. ನಂದು ಇದ್ರೊಳಗೆ ಬಾಕ್ಸ್ ಜೊತೆ ಕೊಟ್ಟಿದ್ರೆ, ಬಟ್ ನಾನು ಅದನ್ನು ಆಮೇಲೆ ಹಾಕಿದೆ ಸ್ಪಾಯ್ಲರ್. ಬೇಕಾದ್ರೆ ನಾನು ಇದನ್ನು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿ ಇಲ್ಲೊಂದು ಎಕ್ಸ್ಟ್ರಾ ಇನ್ನೊಂದು ಸ್ಪಾಯ್ಲರ್ ಕೊಟ್ಟಾರೆ ಸಣ್ಣ. ಇದು ನೋಡ್ಬೋದು ಸಣ್ಣ ಸ್ಪಾಯ್ಲರ್. ಈ ಸ್ಪಾಯ್ಲರ್ ನಾವು ಇದ್ರೊಳಗೆ ಹಾಕೋಬೋದು. ಮತ್ತು ಇದ್ರೊಳಗೆ ಒಂದಿಷ್ಟು ಎಕ್ಸಾರ್ ಹೆಲ್ಮೆಟ್ಸ್ ಅಂತ ಸ್ಟಿಕ್ಕರ್ಸ್ ಕೊಟ್ಟಾರೆ. ಇದು ನೋಡಿಲ್ಲ ಎಕ್ಸಾರ್ ಹೆಲ್ಮೆಟ್ಸ್ ಅಂತ. ಮತ್ತು ಒಳ್ಳೆ ಇದು ಹಿಂದೆ ರೇಡಿಯಮ್. ಮತ್ತು ಒಳ್ಳೆ ಸೇಫ್ ಅವರು ಅಂದ್ರೆ ಇದು ಏನಾರ ಆಕ್ಸಿಡೆಂಟ್ ಆತಂದ್ರೆ ನಮ್ದು ಯಾವ ಪಾಸಿಟಿವ್ ಅಂತಂದು ಹೇಳಿ ಮೊದಲು ನಾವು ಅಟ್ಯಾಚ್ ಮಾಡ್ಕೊಂಡು ಹೋಗೋದು ಹೆಲ್ಮೆಟಿಗೆ. ಆಕ್ಸಿಡೆಂಟ್ ಆತಂದ್ರೆ ಡಾಕ್ಟರ್ಸಿಗೆ ಇವೊಂದು ಯಾವ ಪಾಸಿಟಿವ್ ಅಂತಂದ್ರೆ ಟೈಮ್ ಸೇವ್ ಆಕೈತೆ ಅವ್ರಿಗೆ. ಇದಕ್ಕಂದ್ರೆ ನಾವು ಹೆಲ್ಮೆಟ್ ಮೇಲೆ ಇದು ಮಾಡಿರ್ತೀವಲ್ಲ ಸ್ಟಿಕ್ಕರ್. ಈಗ ಫಾರ್ ಎಕ್ಸಾಂಪಲ್ ನಾನು ಎ ಪಾಸಿಟಿವ್ ಇತ್ತಂದ್ರೆ ಅವರಿಗೆ ಎ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡ್ಬೇಕಂತ ಒಮ್ಮೆ ಗೊತ್ತಾಕೈತೆ ಮೊದಲೇ. ಸೊ ಅದ್ರ ಸಂಬಂಧ ಇದು ಸ್ಟಿಕ್ಕರ್ಸ್ ಕೊಟ್ಟಾರೆ. ನಿಮ್ದು ಮತ್ತು ನೀವು ಯಾವಾಗಾರ ಹೆಲ್ಮೆಟ್ ತೊಗೋಬೇಕಾದ್ರೆ ನಿಮ್ಮ ಸೈಜಿಂದ ಹೋಗಿ ನೋಡಿ ತೊಗೋರಿ. ನೀವು ಆರ್ಡ್ರ್ ಮಾಡ್ಬೇಕಂತಿದ್ರು ಫಸ್ಟಿಗೆ ಇದಕ್ಕೂ ಚೆಕ್ ಮಾಡಿರಿ. ಎಲ್ಲೇ ಒಂದಾದ್ರೂ ಆಫ್ಲೈನ್ ಸ್ಟೋರಿಗೆ ಹೋಗಿ ನಿಮ್ದು ಸೈಜ್ ಯಾವ ಕರೆಕ್ಟ್ ಬರ್ತೈತಿ, ಎಮ್ ಬರ್ದೈತೋ ಎಲ್ಲಿ ಬರ್ತೈತೋ ಅಂತಂದ್ರೆ ಚೆಕ್ ಮಾಡಿ ಆಮೇಲೆ ಆನ್ಲೈನ್ ಆರ್ಡರ್ ಹಾಕ್ತೀವಿ. ನಾನು ಸೇಮ್ ಹಂಗೆ ಒಂದು ಆಫ್ಲೈನ್ ಸ್ಟೋರಿಗೆ ಒಂದು ಚೆಕ್ ಮಾಡಿದೆ. ಆಫ್ಲೈನ್ ಸ್ಟೋರ್ದಾಗ ನಾನು ಚೆಕ್ ಮಾಡಿದಾಗ ಎಲ್ಲಿ ನನಗೆ ಭಾಳ ಲೂಸ್ ಆಯ್ತು. ಲೂಸ್ ಇತ್ತು ಮೊದಲ ಪ್ಯಾಡಿಂಗ್ ಅವ ನೀವು ಕಂಟಿನ್ಯೂ ಯೂಸ್ ಮಾಡಿದ್ರೆ ಒಂದು 1 ಮಂತ್ ಮಟ್ಟ ಅದು ಆ ಪ್ಯಾಡಿಂಗ್ ಒಳಗೆ ಸಾಫ್ಟ್ ಆಗಿ ಒಳಗೆ ಹೋಗೋ ಚಾನ್ಸಸ್ ಇರ್ತೈತಿ. ಅದ್ರ ಸಂಬಂಧ ನಾನು ಎಮ್ ತೊಗೊಂಡೆ. ಎಮ್ ನನಗೆ ಬರೋಬ್ಬರ ಫಿಟ್ಟಿಂಗ್ ಐತಿ, ಇಲ್ಲಿ ನೋಡ್ಬೋದು. ಮತ್ತು ಇದ್ರೊಳಗೆ ಏನೇನು ಸಿಸ್ಟಮ್ ಬರ್ತೈತೆ ಅಂದರೆ ಆ್ಯಂಟಿ ಫಾಗ್ ವೈಸರ್ ಐತಿ. ಮಳೆ ಬರ್ಬೇಕಾದ್ರೆ, ಈಗಂತೂ ರೈನಿ ಸೀಸನ್ ಚಾಲೂ ಆಯ್ತು, ಮಳೆ ಬರ್ಬೇಕಾದ್ರೆ
ಫಾಗ್ ಎಲ್ಲ ಮುಂದ್ಗಡೆ ಕುಂದ್ ಬಿಡ್ತೈತಿ, ಇದ್ರಾಗ ಕುಂದ್ರಂಗಿಲ್ಲ. ಯಾಕಂದ್ರೆ ಇಲ್ಲ ಏನದು ಆ್ಯಂಟಿ ಫಾಗ್ ವೈಸರ್ ಅಂತ ಎಕ್ಸ್ಟ್ರಾ ವೈಸರ್ ಕೊಟ್ಟಾರೆ. ಇಲ್ಲಿ ತೋರಿಸ್ತಾರೆ, ಇಲ್ಲಿ ಒಳಗಡೆ ಇಲ್ಲಿ ಯೆಲ್ಲೋ ಕಲರ್ ಕಾಣತೈತೆ, ಇಲ್ಲಿ ಇದು ಆ್ಯಂಟಿ ಫಾಗ್ ವೈಸರ್ ಇದೆ. ಒಟ್ಟೆ ಇದನ್ನು ಮಾಡಂಗಿಲ್ಲ. ಮತ್ತು ಒಳ್ಳೆ ಸನ್ ವೈಸರ್ ಅಂತಂದು ಎಕ್ಸ್ಟ್ರಾ ವೈಸರ್ ಇಲ್ಲಿ ನೋಡಿಲ್ಲ. ಅದು ಬರೀ ಅವ್ರ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ಯಾರ, ಡೇ ಒಳಗೆ ಅಷ್ಟೇ ಯೂಸ್ ಮಾಡಿರಿ ಅಂತ, ನೈಟ್ ಒಳಗೆ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅದು ಫುಲ್ ಕತ್ತದಾಗ ಕರೆಕ್ಟ್ ಕಾಣಂಗಿಲ್ಲ. ಮತ್ತು ಇದನ್ನ ಪ್ಯಾಡಿಂಗ್ ಬಗ್ಗೆ ಬಂದರೆ ಒಳಗೆ ಕ್ವಾಲಿಟಿ ಚಲೋ ಐತಿ. ಎಕ್ಸಾರ್ದವ್ರ ಫುಲ್ ರಫ್ ಅಂತೂ ಇಲ್ಲ, ಸಾಫ್ಟ್ವೇರ್ ಐತಿ. ಪ್ಯಾಡಿಂಗ್ ಎಲ್ಲ ಕರೆಕ್ಟ್ ಯೂಸ್ ಮಾಡಿದ್ರಂತೂ ಸ್ವಲ್ಪ ಕಡಿಮೆ ಆಕೈತೆ ಪ್ಯಾಡಿಂಗ್. ಅಂದ್ರೆ ಫುಲ್ ಫಿಟ್ ಆಗಿರ್ತೈತಲ್ಲ ಸ್ಟಾರ್ಟಿಂಗ್, ಅದು ಮುಖ ಹಿಂಗೆ ಗಟ್ಟಿ ಹಿಡಿದು ಬಿಡ್ತೈತೆ ನಿಮ್ಗೆ. ಆಮೇಲೆ ನೀವು ಬರ್ಬರ್ತಾ ಯೂಸ್ ಮಾಡ್ಕೊಂತನದ ರಿಲೀಫ್ ಆಕೈತೆ. ಹಂಗೆ ಹೆಂಗೆ ಯೂಸ್ ಮಾಡ್ತೀರ ಹಂಗೆ. ಆಪರೇ ಫುಲ್ ಅಂತ ಏನಲ್ಲ, ಪ್ಯಾಡಿಂಗ್ ಕಂಪೇರ್ ಮಾಡಿದ್ರೆ ಫುಲ್ ಸ್ಟ್ರಾಂಗ್ ಐತಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಇದು ನೋಡ್ಬೋದಿಲ್ಲ. ಇದು ಎದಕ್ಕಂದ್ರೆ ಅವಾಗೆಲ್ಲ ಮೈ ಕೂಡ ನಾವು ಮಾತಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಹಿಂಗೆ ಏರೋದು ಹೋಗಿ ಫುಲ್ ನಾಯ್ಸ್ ಇದನ್ನ ಹಾಕೈತಿ. ಈಗಿಲ್ಲ, ನಾವು ಮೈಕ್ ಅಟ್ಯಾಚ್ ಮಾಡೋದು ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡ್ತೀವಿ ಇದು ಮೈಕ್. ಮತ್ತು ಇಲ್ಲಿ ಇದನ್ನು ಓಪನ್ ಮಾಡಿದ್ರೆ ವೈಸರ್ ಇಲ್ಲೊಂದು ಪ್ರೊಟೆಕ್ಷನ್ ಇದನ್ನು ಕೊಟ್ಟಾರೆ. ಇದು ಎದಕ್ಕೆ ಕೊಟ್ಟಾರ ಅಂದರೆ ಮೊದಲು ನಾವು ಏನಾರ ಫುಲ್ ಸ್ಪೀಡ್ ಒಳಗೆ ಹೊಂಟಿದ್ದೇವೆ ಅಂತಿಕೋ, 100+ ಸ್ಪೀಡ್ ಒಳಗೆ, ಈಗ ಏರ್ ಬಂದ ಡೈರೆಕ್ಟ್ ನಮ್ಮ ಕಣ್ಣಿಗೆ ಬಡಿತಿತ್ತು. ಈಗ ಕಣ್ಣಿಗೆ ಬಡಿಯಂಗಿಲ್ಲ. ಈಗ ಇದನ್ನು ಹಾಕೊಂಡಾಗ ಇದಕ್ಕೆ ಬಡದ ವಾಪಸ್ ಇಲ್ಲಿ ಮ್ಯಾಗ ಹೆಲ್ಮೆಟಿಗೆ ಬಡಿತದೆ. ಹೆಲ್ಮೆಟ್ ಮೇಲ್ಗಡೆ ಅಲ್ಲೇ ಹೋಗ್ತೈತೆ, ನಮ್ಮ ಡೈರೆಕ್ಟ್ ಕಣ್ಣಿಗದು ಬಡಂಗಿಲ್ಲ. ಯಾಕಂದ್ರೆ ಈಗ ಡೈರೆಕ್ಟ್ ಏನು ಕಣ್ಣಿಗೆ ಬಡಿತಂದ್ರೆ ನಿಮ್ಮ ಕಣ್ಣು ಉರಿಯಾಕೋದು ಚಲೋ ಹಾಕೋ ಗಾಳಿಗೆ ಮತ್ತು ಟಿ ಬಂದಂಗೆ ಆಗ್ತೈತಿ. ಈಗ ಹೆಲ್ಮೆಟ್ ಐತದ ಹಂಗೆ ನೋಡಿ ಕ್ಯಾರೆಕ್ಟರ್ ಚಲೋನೂ ಆಯ್ತಂದ್ರೆ ಇದನ್ನ ಎಲ್ಲ ಬೇರೆ ಹೆಲ್ಮೆಟ್ಸ್ ಅದು ನೋಡಿದ್ರೆ ನನಗೆ ಲೈಕ್ ಆಗ್ತಿದೆ. ನಾ ಈಗ ನೀವು ಈಗ ಪ್ರೆಸೆಂಟ್ ಇರೋದ್ರದ್ದು ಆನ್ಲೈನ್ ರೇಟ್ ನೋಡಿದ್ರೆ 4400 ಸಮಥಿಂಗ್ ಐತಿ. ತೋರಿಸ್ತೇನೆ ನಿಮಗೆ. ನಾ ಎಷ್ಟಕ್ಕೆ ಆರ್ಡರ್ ಮಾಡೀನಿ ಅದು ತೋರಿಸ್ತೀನಿ ನೋಡಿರಿ. ಸೇಮ್ ಹೆಲ್ಮೆಟ್ ಈಗಿರೋ ರೇಟ್ ಎಷ್ಟೈತಿ? 4300 ರೇಟ್. ನಾ ಆರ್ಡರ್ ಮಾಡಿದ್ದು ಎಷ್ಟಕ್ಕಂದ್ರೆ ನಾನು ಸೇಲಿದ್ದಾಗ ಆರ್ಡರ್ ಮಾಡಿದ್ದೆ. ನನಗೆ ಸಿಕ್ಕಿದ್ದು 3800 ಪ್ಲಸ್ 100 ರೂಪೀಸ್. ನಾನು ಅದು ಫ್ಲಿಪ್ಕಾರ್ಟ್ ಬಸ್ಸದ್ದು ಕ್ಯಾಶ್ ಆ್ಯಡ್ ಮಾಡಿದ್ದೆ, ಅದರ ಕಾಯಿನ್ಸ್ ಆ್ಯಡ್ ಮಾಡಿದ್ವಿ. 3800 ಸಿಕ್ಕಿತ್ತು. ಇದನ್ನು ಹಾಕೊಂಡು ನೋಡೋಣ ಅಂತ ಹೆಲ್ಮೆಟ್. ಯಾಕಂದ್ರೆ ನಾನು ಎಮ್ ಆರ್ಡರ್ ಮಾಡಿದ್ದೆ, ಕರೆಕ್ಟ್ ಕೂಡ್ದಿತ್ತು ಇಲ್ಲಿ ನೋಡ್ಬೇಕು. ಮತ್ತು ಅದರಾಗೆ ನಮಗೆ ಸ್ಪೆಕ್ಟ್ ಇರೋದ್ರಿಂದ ಹೆಲ್ಮೆಟ್ ಹಾಕೊಂಡ್ಮೇಲೆ ಸ್ಪೆಕ್ಟ್ ಹಾಕೋತೀವಲ್ಲ ನಾವು. ಸೊ ಕರೆಕ್ಟ್ ಸ್ಪೆಕ್ಟ್ ಹಾಕೊಂಡ್ಮೇಲೆ ಅದಕ್ಕೆ ಸಣ್ಣ ವೈಸರ್ ಕರೆಕ್ಟ್ ಬರಬೇಕು ನಮಗೆ. ಅದಕ್ಕೆ ಚೆಕ್ ಮಾಡಬೇಕು. ಬರ್ರಿ ಚೆಕ್ ಮಾಡೋದು ಹೆಲ್ಮೆಟ್ ತಂದೆ ಇದೆ ಸ್ಪೆಕ್ಟ್. ನೋಡ್ಬೋದು ಇಲ್ಲೇ ಪ್ಯಾಡಿಂಗ್ ಫುಲ್ ಎಲ್ಲ ಹತ್ತಂಗೆ ಆಗೈತಿ. ಹಿಂಗೆ ಇರ್ಬೇಕು. ಯಾಕಂದ್ರೆ ಆಮೇಲೆ ನೀವು ಡೈಲಿ ಯೂಸ್ ಮಾಡಕತ್ತೀರ ಅಂದ್ರೆ ಬರಬರ್ತೇನೆ ಸ್ವಲ್ಪ ಒಳಗೆ ಹೋಗ್ತೈತಿ. ನಾ ಹೇಳಿದೆಲ್ಲ ಇಲ್ಲಿ ಏರ್ ಎಂಟ್ರ ಬಡಿತ ಸೀದಾ ಇಲ್ಲಿ ಮ್ಯಾಗ ಹೋಗ್ತೈತಿ, ನೀಟ್ ಆಗ್ತದೆ. ಮತ್ತು ಹಾಕೊಂಡ್ಮ್ಯಾಗೆ ಅಳಗಡೆ ಬರೋದು ಜಾಸ್ತಿ ಅದು. ಸೊ ಈಗ ಸ್ಪೆಕ್ಟ್ ಹಾಕೊಂಡ್ರೆ ಸ್ಪೆಕ್ಟ್ ಹಾಕೊಂಡ್ಮ್ಯಾಗ ವೈಸರ್ ಬಂದ್ ಆಗ್ಬೇಕು. ಯಾಕಂದ್ರೆ ಎಲ್ಲ ರೈಡರ್ಸು ಸ್ಪೆಕ್ಟ್ ಹಾಕೋಂಗಿಲ್ಲ ಅಂತ ಏನಲ್ಲ, ಹಂಗೆ ಹಾಕೊಂಡಿರ್ತಾರೆ. ಭಾಳ ಜನ ಯೂಸ್ ಮಾಡಿದೆ ಅವರು ಹುಡುಕ್ತಿರ್ತಾರೆ ಕುಂದಿರ್ಬೇಕಂತ. ಕರೆಕ್ಟ್ ಚೆಕ್ ಮಾಡೋಣ ನೋಡ್ರಿ. ಇಲ್ಲಿ ಈಸಿ ಒಳಗೆ ಹೋಗುತ್ತೆ. ಈಗ ನೆಕ್ಸ್ಟ್ ಬೇಕಾಗಿತ್ತು ನಮ್ಮ ಸಣ್ಣ ವೈಸರ್ ಒಳಗಡೆ ಬರ್ಬೇಕು ನೋಡ್ರಿ. ಫುಲ್ ಕ್ಲಿಯರ್ ಐತಿ. ನನಗೆ ಅಡ್ಡತಾಡೆ ಏನು ಇದನ್ನದು ಆಗಿಲ್ಲ, ಕರೆಕ್ಟ್ ಐತಿ. ಈ ವೈಸರ್ ಒಂದು ಹಾಕೊಂಡ್ಬಿಡೋದಿಲ್ಲ. ಇಲ್ಲಿದೆ ನೀವು ಲಾಕಿಂಗ್ ಸಿಸ್ಟಮ್ ನೋಡ್ಬೋದು. ಇದು ನೀವು ಲಾಕಿಂಗ್ ಸಿಸ್ಟಮ್ ನೋಡ್ಬೋದು. ಇದು ಎಲ್ಲ ಲಾಕಿಂಗ್ ಸಿಸ್ಟಮ್ ಇದ್ರೆ ಸೇಫೆಸ್ಟ್ ಲಾಕಿಂಗ್ ಸಿಸ್ಟಮ್ ಇದೆ. ಇದ್ರ ಒಳಗಡೆ ಯಾಕೆ ಇದು ಒಳಗೆ ಅಟ್ಯಾಚ್ ಮಾಡೋದೈತಿ. ಇಲ್ಲಿ ಇದನ್ನು ಅಟ್ಯಾಚ್ ಮಾಡೋದು, ಇಲ್ಲಿ ಅಟ್ಯಾಚ್ ಮಾಡೋದು. ಅಕಸ್ಮಾತ್ ನೀವು ಬಿದ್ದಿರಂದ್ರೆ ನಿಮ್ಮ ಕಡೆ ತೆಗಿಯೋಕೆ ಆಗೋದೇ ಇಲ್ಲಿದೆ. ಬೇರೆಯವ್ರು ಬಂದಾಗ ತೆಗಿಬೇಕು. ಆ ಫ್ರೀ ಸೇಫೆಸ್ಟ್ ಲಾಗಿಂಗ್ ಸಿಸ್ಟಮ್ ಐತಿ. ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ ಗೂಗಲ್ನಾಗ ಸತ್ತಕ್ಕೆ ಫುಲ್ ಅದೊಂದು. ಇದನ್ನೆಲ್ಲ ಸ್ಟಿಕ್ಕರ್ಸ್ ನಾನು ಇನ್ನೂ ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡ್ತೀನಿ ರಿಮೂವ್ ಮಾಡಿ. ಮತ್ತು ಇದ್ರ ಇನ್ನೊಂದು ಬಂದು ವೆಂಟಿಲೇಷನ್ ಬಗ್ಗೆ ಮಾತಾಡಿದ್ರು. ಇದ್ರಾಗ 2 ವೆಂಟಿಲೇಷನ್ ಸಿಸ್ಟಮ್ ಕೊಟ್ಟಾರಿಲ್ಲ ಇದ್ರೊಳಗೆ. ಇಲ್ಲೊಂದು ವೆಂಟಿಲೇಷನ್ ಸಿಸ್ಟಮ್ ಕೊಟ್ಟಾರ ಇಲ್ಲಿ ಮೇಲ್ಗಡೆ.
ಇದಕ್ಕಂದ್ರೆ ಇದು ಹಾಕೊಂಡ್ರೆ ಒಳಗಡೆ ಗಾಳಿ ಆಡಂಗಿಲ್ಲ ಜಾಸ್ತಿ. ಸೊ ನಮಗೆಲ್ಲ ಸ್ವಲ್ಪ ಗಾಳಿ ಬೇಕಂದ್ರೆ ವೆಂಟಿಲೇಷನ್ ಓಪನ್ ಈ ಕಡೆನೂ ಕೊಟ್ಟಾರೆ, ಈ ಕಡೆನೂ 2 ಕಡೆ ಕೊಟ್ಟಾರೆ ವೆಂಟಿಲೇಷನ್ ಸಿಸ್ಟಮ್. ಮತ್ತು ಇಲ್ಲಿ ಚಿನ್ ಕಡೆನೂ ಒಂದು ವೆಂಟಿಲೇಷನ್ ಕೊಟ್ಟಾರೆ, ವೆಂಟಿಲೇಷನ್. ಓಕೆ, ಇದ್ರ ಸ್ಟಿಕ್ಕರ್ ನಾನು ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡೋಣ ಬೇರೆ. ಅನ್ಬಾಕ್ಸಿಂಗ್ ಎಕ್ಸಾರ್ ಬ್ರ್ಯಾಂಡ್ ಅದೇ ಅನ್ಬಾಕ್ಸ್ ಮಾಡಿದೆ ನೋಡ್ರಿ. ಇಲ್ಲೇ ನಿಮ್ಗೆ ಎಲ್ಲೋ ಕಾಣತೈತಲ್ಲ, ಆ್ಯಕ್ಚುಲಿ ಆ್ಯಂಟಿಫಾಗ್ ವಾಯ್ಸರ್. ಅದಕ್ಕೂ ಒಂದು ಎಲ್ಲೋ ಕ್ಲಿಯರ್ ಅದು ಕರೆ ಆ್ಯಕ್ಚುಲಿ ಇಲ್ಲ. ಅದ್ರ ಮ್ಯಾಗ ಒಂದು ಹಿಂಗೆ ಅನ್ಬಾಕ್ಸಿಂಗ್ ಒಂದು ಇದನ್ನ ಹಚ್ಚಾರ, ಏನಂದ್ರೆ ಟೇಪ್ ಹಚ್ಚಾರ, ಅದನ್ನ ರಿಮೂವ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ನೋಡ್ರಿ ಅದನ್ನು ರಿಮೂವ್ ಮಾಡಿದಾನ. ಇವಾಗ ನೋಡ್ಬೋದು ನೀವು ಆ್ಯಂಟಿಫಾಗ್ ಇದನ್ನ ಹೆಂಗೆ. ಆ್ಯಕ್ಚುಲಿ ಕಾನೂನು ನಾರ್ಮಲ್ ಗತಾನೆ ಕಾಣ್ತೈತಿ, ಬಟ್ ಅದು ಆ್ಯಂಟಿಫಾಗ್ ವಾಯ್ಸರ್. ಮತ್ತು ಆಗಲೇ ಒಳಗಡೆ ಸನ್ ವೈಸರ್ ನೋಡಿದ್ರಲ್ಲ, ಅದಕ್ಕೂ ಒಂದು ಸ್ಟಿಕ್ಕರ್ ಹಚ್ಚಾರ ಅವ್ರು. ಇದಕ್ಕೊಂದು ಸ್ಟಿಕ್ಕರ್ ಹಚ್ಚಾರ, ಇದನ್ನ ರಿಮೂವ್ ಮಾಡೋದು ಸ್ಟಿಕ್ಕರ್. ಅವ್ರು ವಾರ್ನಿಂಗ್ ಅಂತ ಕೊಟ್ಟಬಿಟ್ಟ, ರಿಮೂವ್ ವೈಸರ್ ಬಿಫೋರ್ ಯೂಸ್ ಅಂತ ಹೇಳಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಸ್ಟಿಕ್ಕರ್ ಯೂಸ್ ಓನ್ಲಿ ಆನ್ ಡೇ ಟೈಮ್ ಅಂತ ಮೆನ್ಷನ್ ಮಾಡ್ಯಾರ ಅವ್ರು. ಈಗ ನಮ್ದು ಎಕ್ಸಾರ್ ಹೆಲ್ಮೆಟ್ ರೆಡಿ ಟು ಯೂಸ್ ಮಸ್ತ್ ಐತಿ. ಇದ್ರ ಮ್ಯಾಗ ಒಂದು ಮೌಂಟ್ ಮಾಡ್ಕೊಂಡು ಇನ್ನು ಅಡ್ಡಾಡ್ಬೇಕು. ಒಂದು ಇನ್ನೂ ಬೈಕ್ ತೊಗೊಂಡು ಏನು ಹೋಗಿಲ್ಲ ಈ ಹೆಲ್ಮೆಟ್ದಾಗ. ಸೊ ನೆಕ್ಸ್ಟ್ ಸ್ಯಾಟರ್ಡೇ ಒಂದು ಹನುಮಪ್ಪನ ಗುಡಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡೀನಿ. ಕರ್ನಾಟಕದಾಗ ಹೈಯೆಸ್ಟ್ ಎತ್ತರ ಇರೋ ಗುಡಿ ಅದು, ಎಷ್ಟು 161 ಫೀಟನೋ ಐತದೆ. ಇಲ್ಲೇ ತುಮಕೂರು ಕಡೆ ಪಂಚಮುಖಿ ಆಂಜನೇಯ ಗುಡಿ ಅಂತಂದು ಅದ್ರದ್ದು ರಿವ್ಯೂ ಮಾಡಿ ಹಾಕ್ತೇನೆ, ಹೆಂಗೆ ಐತಿ ಗುಡಿ, ಏನಾದ್ರು ಹಿಸ್ಟ್ರಿ ಏನಂತಂದು ನೋಡೋಣ. ಓಕೆ, ಮತ್ತು ಒಳ್ಳೆ ಇದ್ರ ಜೊತೆ ನಾನು ಇಲ್ಲ ಎಕ್ಸ್ಟ್ರಾ ಇಲ್ಲ ಇದನ್ನು ಬೇಕಂತಂದು ಹೇಳಿ ನಾವು ಪ್ರತಿ ಸಲ ಗೋಪ್ರೋ ಮೌಂಟ್ ಇರ್ತೈತಲ್ಲ, ಇಲ್ಲಿ ಕರ್ವಿಂಗ್ ಇರೋ ಪ್ರಕಾರ ಕರೆಕ್ಟ್ ಕುಂದ್ರಂಗಿಲ್ಲ. ಬರೀ ಇಲ್ಲಿ ಕುಂದು ಮಿಡಲ್ ಅಷ್ಟೇ ಸ್ಟಿಕ್ ಆಕೈತಿ, ಸೈಡಿಗೆಲ್ಲ ಗ್ಯಾಪ್ ಕುಂದಿರ್ತೈತಿ. ಅದ್ರ ಸಂಬಂಧ ಈಗ ಆ್ಯಕ್ಷನ್ ಪ್ರೋದವ್ರ ಹೊಸದು ಇದನ್ನು ಮಾಡ್ಯಾರ, ಯು ಶೇಪ್. ಅದೊಂದು ಆರ್ಡರ್ ಹಾಕಿದ್ವಿ ಇದ್ರ ಜೊತೆ ಎಕ್ಸ್ಟ್ರಾ, ಅದನ್ನು ಅನ್ಬಾಕ್ಸಿಂಗ್ ಮಾಡ್ಬೋದು. ಈಗ ಇದು ಗೋಪ್ರೋ ಮೌಂಟ ಇಲ್ಲಿ ಕೊಟ್ಟಾರೆ, ರೌಂಡ್ ಶೇಪ್ ಐತಿ, ರೌಂಡ್ ಐತಿದೆ, ಹಾಫ್ ಸರ್ಕಲ್. ಅಂದ್ರೆ ಕರೆಕ್ಟ್ ಕರ್ವ್ ಇದ್ದಲ್ಲಿ ಕರೆಕ್ಟ್ ಕುಂದಿರ್ತೈತೆ ಅಂತ ಹೇಳಿ ಅದ್ರ ಜೊತೆ ಒಂದು ಜೇ ಮೌಂಟ್ ಕೊಟ್ಟಾರೆ. ಮೊಬೈಲ್ ಹೋಲ್ಡ್ರು ಐತಿಲ್ಲ ಅದ್ರ ಜೊತೆ. ಇದು 500 ರುಪೀಸ್ಗೆ ನನಗೆ ಸಿಕ್ಕೈತಲ್ಲ ಇದನ್ನು ಮಾಡೋವಾಗ. ಅದ್ರ ಜೊತೆ ಒಂದು ಪಿನ್ ಕೊಟ್ಟ, ಸ್ಕ್ರೂ ಕನೆಕ್ಟ್ ಮಾಡ ಇಲ್ಲ ಐತಲ್ಲ ಇದು. ಇದನ್ನು ನಾವು ಡೈರೆಕ್ಟ್ ಇಲ್ಲಿ ಮೌಂಟ್ ಮಾಡ್ಬೋದು. ಇಲ್ಲಿ ಮೌಂಟ್ ಮಾಡಿದರೆ ಎಲ್ಲೂ ಗ್ಯಾಪ್ ಇಲ್ಲ, ನೋಡ್ಬೋದು ನೀವು, ಎಲ್ಲೂ ಗ್ಯಾಪ್ ಇಲ್ಲ, ಕರೆಕ್ಟ್ ಸ್ಟಿಕ್ ಆಕೈತಿ. ಈಗ ನೀವು ಪರ್ಟಿಕ್ಯುಲರ್ ಮೊದಲು ಇದಷ್ಟೇ ಕೊಡ್ತಿದ್ವಿ, ಇದನ್ನಷ್ಟೇ ಸ್ಟಿಕ್ ಮಾಡಿದರೆ ಇಲ್ಲಿ ಕರ್ವ್ ಇರೋದ್ರಿಂದ ಮಿಡಲ್ ಅಷ್ಟೇ ಸ್ಟಿಕ್ ಆಕೈತಿ. ಸೈಡಿಗೆಲ್ಲ ಗ್ಯಾಪ್ ಉಳಿತೈತಿ. ಸೈಡಿಗೆಲ್ಲ ಗ್ಯಾಪ್ ಉಳಿತು ಅಂದ್ರೆ ನೀವು ರೈಡಿಂಗ್ ಮಾಡ್ಬೇಕಾರೆ ಆಫ್ ರೋಡಿಂಗ್ ಅದು ಎಲ್ಲರ ಹೋಗಿದ್ರೆ ಅಂದ್ರೆ ಅವಾಗ ಗೋಪುರ ಬೀಳುತ್ತಾ ಆಗ್ತಾ ಇರ್ತೈತಿ. 30,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ತೊಗೊಂಡು ಅದು ಬಿದ್ದು ಹೋತಂದ್ರೆ ಸರಿ ಆಗೋಂಗಿಲ್ಲ. ಅದಕ್ಕೆ ಇದನ್ನು ನಾ ರೆಫರ್ ಮಾಡ್ತೇನೆ, ಯೂಸ್ ಮಾಡಿರಿ ಅಂತಂದು ಹೇಳ್ಬೋದು. ಇದ್ರೂ ನಾವು ಮೌಂಟ್ ಮಾಡಿ ಹೆಂಗೆ ಚಲೋ ಐತೋ ಇಲ್ಲೋ, ಸ್ಟಿಕ್ ಹೆಂಗೆ ಕರೆಕ್ಟ್ ಕುಂದಿರ್ತೈತೋ ಇಲ್ಲೋ ಹೆಂಗೆ ಅಂತ ಇದ್ರದ್ದು ಬೇಕಾದ್ರೆ ನಾ ರೈಡಿಂಗ್ ಹೋಗಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನಂತೆ. ಸದ್ಯಕ್ಕೆ ಎಷ್ಟೈತಿ ಮತ್ತು ನೋಡೋಣ. ನಾನು ರೆಫರ್ ಮಾಡ್ತೇನೆ ಇದು. ಅಂದ್ರೆ ಪ್ಯಾಡಿಂಗು ಚಲೋ ಐತಿ, ಬಿಲ್ಡ್ ಕ್ವಾಲಿಟಿನೂ ಚಲೋ ಐತಿ ಇದ್ರದ್ದು. ಯಾಕಂದ್ರೆ ಎಕ್ಸಾರ್ದು ನೀವು ಅಂದ್ರೆ ನೋಡಿದ್ರೆ ಮೇನ್ ಬಿಲ್ಡ್ ಕ್ವಾಲಿಟಿನೇ ಇರ್ತೈತೆ. ಎಕ್ಸಾರ್ದು ಚಲೋನೇ ಇರ್ತೈತೆ ಬಿಲ್ಡ್ ಕ್ವಾಲಿಟಿ ಎಲ್ಲ. ನಮ್ದು ವೆನಮಸ್ ಕ್ಯಾರೆಕ್ಟರ್ ನೋಡ್ಬೋದು, ವೆನಮಸ್ ಅಂತ ಐತಿ. ಓಕೆ, ಮಸ್ತ್ ಸಿಗೋಣ. ಈ ಮಾಯ್ ತಗಡ್ತಪ್ಪ ಎಟ್ರ ಲಪಡ ಮಾಡ್ತಾನೆ.